ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಸಾಹೇಬರು ಪುಸ್ತಕ ಬಿಡುಗಡೆ ಆಗಿದೆ. ಅದ್ರ ಬಗ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಇದು ನಾವು ಮೊನ್ನೆ ಈ ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ನಾವೆಲ್ಲರೂ ಹೋಗಿದ್ವಿ. ಇದು ಒಂದು ಐತಿಹಾಸಿಕ ಒಂದು ದಿನ ಅಂತ ಹೇಳ್ಬೋದು. ಯಾಕಂದ್ರೆ ಬೇರೆ ಬೇರೆಯವ್ರದ್ದು ಎಲ್ಲ ಪುಸ್ತಕಗಳು ಬಿಡುಗಡೆ ಆಗ್ತದೆ. ಆದ್ರೆ ನಮ್ಮ ನಾಯಕರಾದಂತ ಡಿ ಕೆ ಶಿವಕುಮಾರ್ ಅವರ ಪುಸ್ತಕನ ಶ್ರೀಮಾನ್ ರಘು ಅವರು ಅರ್ಕಲ್ಗೂಡು ಇವರು ಬರೆದು ಅದನ್ನ ಹೊರಗೆ ತಂದಿದ್ದಾರೆ. ಅವತ್ತಿನ ದಿವಸ ಬಹಳಷ್ಟು ಲೇಖಕರು ಬಂದಿದ್ರು. ಶ್ರೀಮಾನ್ ಚಂದ್ರಶೇಖರ್ ಕಂಬಾರ ಅವರ ಅಧ್ಯಕ್ಷತೆಯಲ್ಲಿ ಒಂದು ಪುಸ್ತಕ ಬಿಡುಗಡೆ ಸಮಾರಂಭ ಇತ್ತು. ಮುಕುಂದ್ರ ಸಾಹೇಬರು ಬಂದಿದ್ರು, ಮತ್ತೆ ಸಾಕಷ್ಟು ಕವಿಗಳೆಲ್ಲ ಬಂದಿದ್ರು. ಎಲ್ಲರೂ ಒಂದು ಪ್ರಶಂಸೆ ಮಾಡಿದ್ರು ಈ ಬುಕ್ ಬಗ್ಗೆ. ನಮ್ಮ ಡಿ ಕೆ ಶಿವಕುಮಾರ್ ಅವರ ಬಾಲ್ಯದಿಂದ ಹಿಡಿದು ಇಲ್ಲಿವರೆಗೂ ಆದಂತ ಘಟನೆಗಳನ್ನ ಸ್ವಾರಸ್ಯವಾಗಿ ಮತ್ತೆ ಎಳೆಯಾಗಿ ಬಿಡಿಸಿ ಬರೆದಿದ್ದಾರೆ. ಇದಕ್ಕೆ ನಾವು ರಘು ಅವ್ರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಮತ್ತೆ ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಅವ್ರಿಗೆ ಧನ್ಯವಾದ ಹೇಳ್ಬೇಕು. ಯಾಕಂದ್ರೆ ಇದು ತಂದಿರೋದು ಅಷ್ಟು ಸುಲಭವಾದಂತ ಕೆಲಸ ಅಲ್ಲ. ಎಲ್ಲದನ್ನು ಶೇಖರಣೆ ಮಾಡಿ ಅವರು ಬಾಲ್ಯದಿಂದ ಹಿಡಿದು ಅವರು ನಡೆದಂತ ಘಟನೆಗಳು, ಕಹಿ ಘಟನೆಗಳು, ಸಿಹಿ ಘಟನೆಗಳು ಎಲ್ಲಾನು ಕೂಡೀಕರಿಸಿ ಅವರು ಇದು ಪುಸ್ತಕನ ಅವ್ರು ತಂದಿದ್ದಾರೆ. ಅವ್ರಿಗೆ ಶುಭವಾಗಲಿ. ಮತ್ತೆ ಈ ಪುಸ್ತಕ ಬಿಡುಗಡೆ ಮಾಡಿದ್ದು ನಮ್ಗೆಲ್ಲ ಒಂದು ಆನಂದ ತಂದಿದೆ, ಮತ್ತೆ ಸಂತೋಷ. ಮತ್ತೆ ಅವ್ರದ್ದು ಚರಿತ್ರೆನೂ ನಮ್ಗೆ ಗೊತ್ತಾಗ್ತದೆ. ಯಾಕಂದ್ರೆ ಕೆಲವಷ್ಟು ಘಟನೆಗಳು ನಮ್ಗೆ ಯಾರಿಗೂ ಗೊತ್ತಿಲ್ಲ, ಅದನ್ನೆಲ್ಲ ಇದು ಪುಸ್ತಕದಲ್ಲಿ ಬರೆದಿದ್ದಾರೆ. ಅದಕ್ಕೆ ನಾವು ರಘು ಅವ್ರಿಗೆ ಧನ್ಯವಾದ ತಿಳಿಸ್ತಾರೆ. ಸರ್, ಈಗ ಎಸ್ಎಲ್ಸಿಯಲ್ಲಿ ಬೃಹತ್ ಒಂದು ಕಾರ್ಯಕ್ರಮ ಮಾಡಿ ಪುಸ್ತಕ ಹತ್ರ ನೀರು ಒಂದು 2000 ಪುಸ್ತಕದ ಮೇಲೆ ಸೇಲ್ ಆಗಿದೆ. ಮತ್ತೆ ಮೈಸೂರಲ್ಲಿ ಹೆಚ್ಚೆಚ್ಚಿಗೆ ಬೇಡಿಕೆ ಬರ್ತಾ ಇದೆ. ಅದ್ರ ಬಗ್ಗೆ ಹೇಳಿ ಸರ್. ಈಗ ಡಿ ಕೆ ಶಿವಕುಮಾರ್ ಅಂತ ಹೇಳಿದ್ರೆ ಅವರು ಒಂದು ರಾಜಕಾರಣಿನೇ ಅಲ್ಲ, ಅವರು ಬಹಳ ಹೆಲ್ಪಿಂಗ್ ನೇಚರ್ ಇದೆ. ಸಾಕಷ್ಟು ಜನಕ್ಕೆ ಪಕ್ಷ ಅನ್ನೋದು ಬಿಟ್ಟು ಬೇರೆ ಪಕ್ಷದವರು ಮತ್ತೆ ಎಲ್ಲಾ ನಾಗರಿಕರಿಗೆ ಬಹಳಷ್ಟು ಅವರು ಹೆಲ್ಪ್ ಮಾಡಿರೋದ್ರಿಂದ ಈ ಪುಸ್ತಕ ಬಹಳಷ್ಟು ಸೇಲ್ ಆಗ್ತಾ ಇದೆ. ಬರೀ ರಾಜಕಾರಣಿಗಳೇ ತಗೊಳ್ತಾ ಇಲ್ಲ, ಇದನ್ನ ಬೇರೆಯವರು ತಗೊಳ್ತಾ ಇದ್ದಾರೆ, ಹೊರದೇಶದಲ್ಲೂ ತಗೊಳ್ತಾ ಇದ್ದಾರೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅನ್ನೋ ಅಭಿಮಾನದ ಮೇಲೆ ಮತ್ತೆ ಅವ್ರು ಮಾಡಿದಂತ ಸೇವೆಗಳ ಮೇಲೆ ಇವತ್ತು ಆ ಪುಸ್ತಕ ಅಷ್ಟು ಸೇಲ್ ಆಗ್ತಾ ಇದೆ. ಹಾಗಾಗಿ ನಾವು ರಘು ಅವ್ರಿಗೆ ಇದಕ್ಕೆ ಧನ್ಯವಾದ ಹೇಳ್ಬೇಕು. ಇದಕ್ಕೆ ಮೂಲ ಕಾರಣ ರಘು ಅವರೇ ಅಂತ ಹೇಳಿ ನಾನು ಹೇಳಬೇಕು ಬಯಸ್ತೀನಿ.